ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮತ್ತೊಂದು ಬರೀ ಬೀಡ್ಸ್ ಹಾಕಿ ಒಂದು ಡಿಸೈನ್ನ ಹೇಳ್ಕೊಡ್ತೀನಿ. ಆ ಡಿಸೈನ್ಗೆ ನಾರ್ಮಲ್ ನೀಡಲು ದಾರ ತಗೊಂಡಿದ್ದೀನಿ ಮತ್ತು ಈ ಥರ 3 ಥರ ಬೀಡ್ಸ್ ತೊಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋನ ಫುಲ್ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ಈಗ ಸ್ಟಾರ್ಟ್ ಮಾಡ್ತೀನಿ. ಮುಂಚಿನ ಥರನೇ ಸೀರೆ ಮೇಲೆ ದಾರ ಹಾಕ್ಕೊಂಡು ಆ ಹಿಂದೆ ನಾಟ್ ಹಾಕಿದ್ದೀನಲ್ಲ ಅದ್ರ ಮೇಲೆ ಅದರೊಳಗಡೆ ಸೇರಿಸ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಲಾಕ್ ಮಾಡಿಕೊಂಡು ಫಸ್ಟಿಗೆ ನಾನಿಲ್ಲಿ 3 ಥರ ಬೀಡ್ಸ್ ತೊಗೊಂಡಿದ್ದೀನಲ್ಲ, ಒಂದು ಚಿಕ್ಕದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಒಂದು ಪೈಪ್ ಥರ ಬರುತ್ತೆ ಆ ಥರ ತೊಗೊಂಡಿದ್ದೀನಿ ಬೀಡ್ಸ್ನ. ಮೊದಲು ಒಂದು ಚಿಕ್ಕದು ಬೀಡ್ಸ್ ಹಾಕ್ಕೊಂಡು 2 ಪೈಪ್ ಹಾಕ್ಕೋಬೇಕು. 2 ಪೈಪ್ ಆದಮೇಲೆ ಒಂದು ದೊಡ್ಡ ಬೀಡ್ಸ್ ಹಾಕ್ಕೊಂಡು ಮತ್ತೆ ಒಂದು ಚಿಕ್ಕ ಬೀಡ್ಸ್ ಹಾಕ್ಕೊಳ್ಳಿ. ಈ ಥರ ಹಾಕ್ಕೋಬೇಕು. ಅದನ್ನು ಕೆಳಗಡೆ ಸರಿಸ್ಕೊಂಡು ಆ ಚಿಕ್ಕ ಬೀಡ್ಸ್ ಇದೆಲ್ಲ ಅದನ್ನು ಬಿಟ್ಟು ಆ ದೊಡ್ಡ ರೌಂಡ್ ಬೀಡ್ಸ್ ಒಳಗಡೆಯಿಂದ ಈ ಕಡೆ ದಾರಾನ ತರಬೇಕು. ಮತ್ತು 2 ಪೈಪು ಹಾಕ್ಕೋಬೇಕು. ಒಂದು ಚಿಕ್ಕ ಬೀಡ್ಸು ಹಾಕ್ಕೊಂಡು ಈ ಥರ ಕೆಳಗಡೆ ಸರಿಸ್ಕೋಬೇಕು. ಈ ಕೊಳವೆ ಇರುತ್ತಲ್ಲ, ಇದು ಕೆಲವು ಸರಿ ಚಿಕ್ಕದಿರುತ್ತೆ, ದಾರದಲ್ಲಿ ಸೇರ್ಕೊಳ್ಳಲ್ಲ, ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಒಂದು ಚಿಕ್ಕ ಬೀಡ್ಸ್ ಹಾಕ್ಕೊಂಡು ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಗ್ಯಾಪ್ನ ಕರೆಕ್ಟಾಗಿ ಬರಬೇಕು. ತುಂಬ ಹತ್ತನ್ನು ಹಾಕ್ಕೋಬೇಡಿ, ದೂರನ ಹಾಕ್ಕೋಬೇಡಿ. ಮತ್ತು ಸೀರೆ ಮೇಲೆ ದಾರನ ಹಾಕ್ಕೊಂಡು ಚಿಕ್ಕ ಬೀಡ್ಸ್ ಇದೆಲ್ಲ ಅದ್ರ ಮಧ್ಯೆ ಮಾತ್ರ ಸೇರಿಸ್ಕೊಳ್ಳಿ. ಆಗ ಇದು ನೀಟಾಗಿ ಅಟ್ಯಾಚ್ ಆಗುತ್ತೆ. ಈಗ ಮತ್ತೆ 2 ಕೊಳವೆ, ಒಂದು ಬಿಗ್ ಬೀಡ್ಸು, ಒಂದು ದೊಡ್ಡ ಬೀಡ್ಸ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಚಿಕ್ಕದು ಹಾಕ್ಕೊಂಡು ಮತ್ತೆ ಆ ದೊಡ್ಡ ಬೀಡ್ಸ್ ಇದೆಲ್ಲ ಅದ್ರ ಮಧ್ಯೆ ಮಾತ್ರ ಸೇರಿಸಿ ಈ ಕಡೆ ಎಳ್ಕೊಂಡು ಮತ್ತೆ 2 ಬೀಡ್ಸ್ನ, 2 ಕೊಳವೆ, ಒಂದು ಚಿಕ್ಕ ಬೀಡ್ಸು ಹಾಕ್ಕೋಬೇಕು. ಮತ್ತೆ ಗ್ಯಾಪ್ ಕರೆಕ್ಟಾಗಿ ನೋಡಿಕೊಂಡು ಸೀರೆ ಮೇಲೆ ಚುಚ್ಕೊಂಡು ಹಿಂದಿಂದ ತಂದು ಆ ಚಿಕ್ಕ ಬೀಡ್ಸ್ ಮಧ್ಯೆ ಸೇರಿಸಿ ಎಳ್ಕೊಂಡ್ಬಿಟ್ರೆ ಅದು 2 ಅಟ್ಯಾಚ್ ಆಗಿಬಿಡುತ್ತೆ, ನೀಟಾಗಿ ಬರುತ್ತೆ. ನಾನು ಇದೇ ರೀತಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಗಮನ ಕೊಟ್ಟು ನೋಡಿಕೊಂಡು ನೀವು ಟ್ರೈ ಮಾಡಿ. ಈ ಡಿಸೈನ್ ತುಂಬ ಈಸಿ ಆ್ಯಂಡ್ ಕ್ಯೂಟಾಗಿ ಬರುತ್ತೆ. ಇದನ್ನು ನೀವು ರೇಷ್ಮೆ ಸೀರೆಗಿಂತ ಈ ಥರ ವರ್ಕ್ ಸೀರೆ ಬರುತ್ತಲ್ಲ ಅದ್ರ ಮೇಲೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದು ನಂದು ಪ್ಲೇನ್ ಸೀರೆ, ಅದ್ರ ಒಳಗಡೆ ಈ ಥರ ಗೋಲ್ಡ್ ಕಲರ್ದು ಚಮಕಿ ವರ್ಕ್ ಬರುತ್ತಲ್ಲ ಆ ಥರ ಇರೋದು. ಅದಕ್ಕೆ ನಾನು ಮ್ಯಾಚಿಂಗ್ ಆಗಲಿ ಅಂತ ಈ ಥರ ಗೋಲ್ಡ್ ಕಲರ್ ಬೀಡ್ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಸಿಂಪಲ್ಲಾಗಿ ಹಾಕೋತಾ ಇದ್ದೀನಿ. ಫುಲ್ ಇದೇ ರೀತಿ ಹಾಕ್ಕೊಂಡು ಕೊನೆಗೆ ಯಾವ ರೀತಿ ನಾಟ್ ಹಾಕ್ಕೋತೀನಿ ಅದೊಂದು ಸರ್ತಿ ನೋಡ್ಕೊಂಬಿಡಿ. ಯಾಕಂದರೆ ಇದು ಬ್ಯಾಕಲ್ಲಿ ದಾರಾನ ಕಾಣಿಸ್ದೇ ಥರ ಇದನ್ನು ಲಾಕ್ ಮಾಡಬೇಕಾಗುತ್ತೆ. ಈ ಗಂಟು ಥರ ಕಾಣಿಸಿದ್ರೆ ಸ್ವಲ್ಪ ಸೀರೆ ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಒಂದು ಸರ್ತಿ ಕೊನೆವರೆಗೂ ವಿಡಿಯೋ ನೋಡಿ ಆ ನಾಟ್ ಹಾಕೋದನ್ನು ನೋಡ್ಕೊಂಬಿಡಿ. ಕೊನೆಗೆ ಇಲ್ಲಿ ದಾರ ಬಿಟ್ಕೊಂಡಿದ್ದೀನಲ್ಲ ಅದನ್ನು ಚಿಕ್ಕ ಬೀಡ್ಸಲ್ಲಿ ಹಾಯಿಸ್ಕೊಂಡು ಇಟ್ಕೊಂಡು ಮತ್ತೆ ಆ ಕೊಳವೆ ಇದೆಲ್ಲ ಆ 2 ಕೊಳವೆಯಲ್ಲಿ ಈ ಥರ ಎಂಡಿಗೆ ಈ ಥರ ನಾಟ್ ಹಾಕೋದು ಹೇಳ್ತಾ ಇದ್ದೀನಿ. ಮತ್ತು ಆ ಬಿಗ್ ಬೀಡ್ಸಲ್ಲಿ ಹಾಕ್ಕೊಂಡು ಆ ಚಿಕ್ಕ ಬೀಡ್ಸಲ್ಲಿ ಹಾಯಿಸಿ
ಕೆಳಗಡೆ ತಂದರೆ ಅದು ಅಲ್ಲಿ ನಾಟ್ ಆಗಿಬಿಡುತ್ತೆ. ನೀವು ಬೇಕು ಅಂದರೆ ಇನ್ನೊಂದು ಸರ್ತಿ ಆ 2 ಕೊಳೆಲ್ಲ ಹಾಯಿಸ್ಕೊಂಡು ಕೆಳಗಡೆ ತಂದು ಲಾಕ್ ಮಾಡ್ಕೋಬೋದು. ಈ ರೀತಿ ನಾನಿಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಇದು ನೀಟಾಗಿ ಬರುತ್ತೆ. ಈ ಕಡೆ ಹಿಂದೆನೂ ಕಾಣಲ್ಲ, ಆಮೇಲೆ ಮುಂದೆನೂ ನೀಟಾಗಿ ಕಾಣಿಸುತ್ತೆ. ಇದು ಕಟ್ಟಾಗೋ ಚಾನ್ಸಸ್ ಇರೋಂಗಿಲ್ಲ ಈ ಥರ ಮಾಡಿದರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಮತ್ತು ಕಮೆಂಟ್ ಮೂಲಕ ತಿಳಿಸಿ ಇದು ಹೇಗೆ ಅನ್ನಿಸ್ತು ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.